ಸಿದ್ದರಾಮಯ್ಯ ಹೊರಗೆ ಹೋಗೋಕೆ ಸಜ್ಜಾಗಿದ್ದಾರೆ. ಸಿಎಂ ಯಾವಾಗ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಸದನದಲ್ಲಿ ಏನೇ ಚರ್ಚೆ ಮಾಡಿದ್ರೂ ಪರಿಹಾರ ಸಿಗಲ್ಲ, ಪರಿಹಾರ ಸಿಗೋ ಭರವಸೆಯಲ್ಲಿ ನಾವು ಕೂಡ ಇಲ್ಲ. ಸಿಎಂ ಮಾತಿನ ದಾಟಿ ನೋಡ್ತಾ ಇದ್ರೆ ಹೋಗ್ಲಿ ಪಾಪ ಅನಿಸ್ತಾ ಇದೆ. ಸದನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗ್ತಿಲ್ಲ, ಚರ್ಚೆ ಆಗ್ಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ. ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮುಖ್ಯಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತದೆ, ಹೋಲಿ ಬಿಡಪ್ಪ ಪಾಪ ಎಷ್ಟು ದಿನ ಇರ್ತಾರೆ ಅಂತೇಳಿ ಎಲ್ರಿಗೂ ಅನಿಸ್ತಕ್ಕಂಥದ್ದು ಸಹಜ. ಹಾಗಾಗಿ ಒಬ್ಬ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟ್ರಿಂದ ಈ ಸದನದಲ್ಲಿ ಏನೇ ಚರ್ಚೆ ಆದರೂ ಕೂಡ ಪರಿಹಾರ ಸಿಗ್ತದೆ ಅನ್ನುವ ಆಶಾಭಾವನೆ ನಮಗೂ ಏನು ಇರಲಿಲ್ಲ. ಆದರೂ ಕೂಡ ನಾನು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದೆ, ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನ ಕುರ್ಚಿಲಿ ಕೂರ್ತೀನಿ ಅನ್ನೋದು ಮುಖ್ಯ ಅಲ್ಲ, ಆದರೆ ಆ ಸ್ಥಾನದಲ್ಲಿದ್ದಾಗ ಏನು ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದು ಮುಖ್ಯ. ಹಾಗೆ ನಮಗೆಲ್ಲ ಒಂದು ಕಡೆ ಸಿದ್ದರಾಮಯ್ಯವರ ಕೊನೆ ಅಧಿವೇಶನದಲ್ಲಾದರೂ ಕೂಡ ಉತ್ತರ ಕರ್ನಾಟಕ ನಾವು ಕೂಡ ಚರ್ಚೆ ಮಾಡಿದ್ವಿ. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಿದ್ದಾಗ ಈ ಭಾಗದ ಬೆಳಗಾವಿ ಜಿಲ್ಲೆ ನೀರಾವರಿ ಯೋಜನೆಗಳ 14 ಯೋಜನೆಗಳನ್ನು ಕ್ಲಿಯರೆನ್ಸ್ ಕೊಟ್ಟಿದ್ರು. ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಫೈನಾನ್ಸ್ ಅಪ್ರೂವಲ್ ಆಗಿರೋದು ಕೂಡ ಕಳೆದ 2.5 ವರ್ಷದಲ್ಲಿ 10% ಪ್ರೋಗ್ರೆಸ್ ಕೂಡ ಆಗದೇ ಇರುವಂಥದ್ದು. ಕಳೆದ 2.5 ವರ್ಷ ಏನೂ ಮಾಡದೇ ಇರತಕ್ಕಂಥವ್ರು, ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೇ ಇರುವಂಥ ಸಿದ್ದರಾಮಯ್ಯನವರು ಈಗಿನ 2 ವಾರದಲ್ಲಿ ಏನು ಮಾಡ್ತಾರೆ? ಪಾಪ ನೀವು ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಈಸ್ ಎ ಔಟ್ ಗೋಯಿಂಗ್ ಚೀಫ್ ಮಿನಿಸ್ಟರ್. ಯಾವಾಗ ರಾಜೀನಾಮೆ ಕೊಡ್ತಾರೋ ಯಾರಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಔಟ್ ಗೋಯಿಂಗ್ ಮಿನಿಸ್ಟರ್ ಅಂದಿದ್ದಾರೆ ಸಿದ್ದರಾಮಯ್ಯ ಅವರಿಗೆ. ಔಟ್ ಗೋಯಿಂಗ್ ಸಿಎಂ ಅನ್ನೋದು ಅಂದ್ರೆ ಸಿಎಂ ಯಾವಾಗ ರಾಜೀನಾಮೆ ಕೊಡ್ತಾರೋ ಗೊತ್ತಿಲ್ಲ ಅಂತ ಕಾಲೆಳೆದಿದ್ದಾರೆ. ಒಂದು ಕಡೆ ಪಟ್ಟದ ಆಟ ಜೋರಾಗಿದೆ ಕಾಂಗ್ರೆಸ್ ಪಾಳ್ಯದಲ್ಲಿ, ಅದು ಬಿಜೆಪಿ ಪಾಲಿಗೆ ಅಸ್ತ್ರ ಆಗಿದೆ. ಜೊತೆಗೆ ಸದನದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸರಿಯಾದ ಉತ್ತರ ಸಿಗ್ತಾ ಇಲ್ಲ ಅನ್ನುವಂತಹ ಆರೋಪ ಆಕ್ಷೇಪವನ್ನ ವಿಪಕ್ಷ ಮಾಡ್ತಾ ಇದೆ. ಪರಿಹಾರ ಸಿಗೋ ಭರವಸೆಯಲ್ಲೂ ಕೂಡ ನಾವಿಲ್ಲ, ಸಿಎಂ ಮಾತಿನ ದಾಟಿ ನೋಡ್ತಾ ಇದ್ರೆ ಹೋಗ್ಲಿ ಪಾಪ ಅನಿಸ್ತಾ ಇದೆ ಅಂತ ವ್ಯಂಗ್ಯವಾಡಿದ್ದಾರೆ ವಿಜಯೇಂದ್ರ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ ಅಂತ ಪ್ರತಿಯಾಗಿ ವಿಜೇಂದ್ರ ಅವರ ಕಾಲೆಳೆದಿದ್ದಾರೆ KN ರಾಜಣ್ಣ. ಔಟ್ ಗೋಯಿಂಗ್ ಸಿಎಂ ಅಂತ ಸಿಎಂ ಕಾಲೆಳೆದ್ರು ವಿಜೇಂದ್ರ, ಅದಕ್ಕೆ ಪ್ರತಿಯಾಗಿ ವಿಜೇಂದ್ರ ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ ಅಂತ KN ರಾಜಣ್ಣ ಕೌಂಟರ್ ಕೊಟ್ಟಿದ್ದಾರೆ. ಔಟ್ ಗೋಯಿಂಗ್ ರಾಜ್ಯಾಧ್ಯಕ್ಷ ಅಂತ ಕರೆದಿದ್ದಾರೆ ಬಿವೈ ವಿಜೇಂದ್ರ ಅವರನ್ನ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ, ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿ ಇದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ, ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿ ಇದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ, ಅವರು ಕೂಡ ಬಿಜೆಪಿ ಪಾರ್ಟಿನಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿ ಇದಾರಲ್ಲ.